ಆ ಮೂಮೆಂಟ್ ಅವ್ರು ಪಂಚ್ ಮಾಡ್ತಿದ್ದಾಗ ಅವ್ರಿಗೆ ನಿನಗೆ ರಘು ತೊಡೆ ಬೇಕು, ಶೋಲ್ಡರ್ ಬೇಕು ಅಂತ ಹೇಳ್ತಾರೆ ಬಿಟ್ರೆ, ಅವಾಗ ನೀವು ಶಾಕ್ ಆಗ್ತೀರಾ? ಅವಾಗ ನನ್ ಒಂಥರ ಆಗತ್ತೆ. ಹೌದು. ಅದೊಂದ್ ಹೇಳ್ತಾರೆ, ಆಮೇಲೆ ಸೂರಜ್ ಹೋಗಕ್ ಕಾರಣನೂ ನೀನೆ ಅಂತ ಹೇಳ್ತಾರೆ. ಅವ್ರು ಏನೇನೋ ಮಾತುಗಳು ಮಾತಾಡ್ತಾರೆ. ಯಾಕಂದ್ರೆ ಅದಕ್ಕಿಂತ ಮುಂಚೆ ಅವರೇ ಅದೆಲ್ಲ ಪಾಸಿಟಿವ್ ಆಗಿ ಮಾತಾಡಿರ್ತಾರೆ ನನ್ನ ಹತ್ರ. ಇಮಿಡಿಯೇಟ್ ಕಟ್ ಮಾಡಿದ್ರೆ ನೆಗೆಟಿವ್ ಕಂಪ್ಲೀಟ್ ಬೇರೆ ತರ ಮಾತಾಡ್ತಾರೆ. ಅಶ್ವಿನಿ ಮ್ಯಾಮ್ ನೀವೇನಾ ಅಂತ ಅನ್ಸುತ್ತೆ ಮೂರ್ ನನ್ಗೆ. ಜನ ಒಟ್ಟಿಗೆ ಕುತ್ಕೊಂಡ್ ಮಾತಾಡ್ತಿದ್ರು, ಹೌದು. ಅಶ್ವಿನಿ ಅವ್ರ ಜೊತೆ ಕುತ್ಕೊಂಡ್ ಮಾಡಿ ಇದ್ದಕ್ಕಿದ್ದಂಗೆ ಏನಾಯ್ತು ಅಂತ ಎಲ್ರಿಗೂ ಅನ್ನಿಸ್ತು. ಪಟ್ ಅವ್ರ್ದು ಅಂತ ಚೇಂಜ್ ಆಗ್ಬಿಡ್ತಾರಲ್ಲ ಒಂದು ಜನ ಅನ್ನೋ ತರ ಬಿಹೇವಿಯರ್ ಇದೆ. ಅನ್ನಿಸ್ತು. ಈಗ ನನಗೆ ಅವ್ರನ್ನ ನಾಮಿನೇಟ್ ಮಾಡ್ತಾರೆ, ಅವ್ರು ನೆಕ್ಸ್ಟ್ ನನ್ನ ನಾಮಿನೇಟ್ ಮಾಡ್ತಾರೆ. ಇವಾಗ ನಾನು ಅದ್ ಫೋಟೋ ಹಾಕಿರ್ಲಿಲ್ಲ ಅಂದಿದ್ರೆ ಐ ಆಮ್ ಶ್ಯೂರ್ ಅವ್ರು ನನ್ನ ಫೋಟೋ ಹಾಕಿ ಅದ್ ಏನೂ ಹೇಳ್ತಾನೂ ಇರ್ಲಿಲ್ಲ. ಅವಾಗ ನನ್ಗೆ ಹೆಂಗ್ ಫೀಲ್ ಆಯ್ತು ಅಂದ್ರೆ, ಇಷ್ಟೊಂದೆಲ್ಲ ಬ್ಯಾಗೇಜಸ್ ಕ್ಯಾರಿ ಮಾಡ್ಬಿಟ್ಟು ನೀವ್ ಹೆಂಗ್ ನನ್ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿದ್ರಿ. ಸಿ, ರಘು ಅಣ್ಣ ಅಂತ ಬಾಯಿ ತುಂಬಾ ಕರಿತೀನಿ, ಅಣ್ಣನ್ ಸ್ಥಾನ ಕೊಟ್ಟಿದ್ದೀನಿ, ಅವರು ನನ್ಗೊಂದು ತಂಗಿ ಸ್ಥಾನ ಕೊಟ್ಟಿದ್ದೀರಾ. ತೊಡೆ ಮೇಲೆ ಮಲ್ಗದ್ನ ನೀವು ಸ್ಟ್ರೆಸ್ ಮಾಡಿ ನಿಂಗೆ ತೊಡೆ ಬೇಕಿತ್ತು, ಹೆಗ್ಲು ಬೇಕಿತ್ತು ಅನ್ನೋದು ಎಸ್ ಸರಿ. ಅದೇ ನೀವ್ ಹೇಳಕ್ಕೆ ಕನ್ವೆ ಮಾಡಕ್ ಬೇರೆ ಅರ್ಥ ಆಯ್ತು. ನಿನಗೇನೋ ಡಿಪೆಂಡೆನ್ಸಿ, ಈಗ ಹೋಗಿದ ತಕ್ಷಣ ಇನ್ನೊಂದ್ ತರ ನೀವು ಬೈಬೇಕು, ನನಗೇನೋ ಅದ್ ಪಂಚ್ ಮಾಡ್ಬೇಕಿತ್ತು, ಏನೋ ಇತ್ತು, ಅದು ಬೇರೆ ತರ ಇತ್ತು, ಬೇರೆ ತರ ಹೇಳ್ಬೋದಿತ್ತು. ಬಟ್ ಅವ್ರು ಹೇಳಿದ್ದು ನಂಗೆ ಅದ್ ಸರಿ ಅನ್ಸದೇ ಇಲ್ಲ. ಅದಕ್ಕೆ ನಾಮಿನೇಷನ್ಸ್ ಅಲ್ಲೂ ಹೇಳ್ತೀನಿ, ನಾಮಿನೇಟ್ ಮಾಡ್ಬೇಕಾದ್ರೆ ಅವ್ರು ಬೇರೆ ಇಲ್ಲ, ನಾನು ಆ ತರ ಹೇಳಿಲ್ಲ. ಡಿಪೆಂಡೆನ್ಸಿ ಒಂದು ಇದ್ ಬೇಕು ನಿನಗೆ, ಹಾಗೆ ಹೀಗೆ ಅಂತ ಏನೋ ಹೇಳ್ತಾರೆ. ಹಂಗೆ ಹೇಳಿಲ್ಲ ಅಶ್ವಿನಿ ಮ್ಯಾಮ್, ನೀವು ಹೇಳಿದ್ ಈ ತರ ಪರ್ಟಿಕ್ಯುಲರ್ ಆಗಿ ಈ ತರ ಹೇಳಿದಿರಾ ನೀವು ಅಂತಾನೆಲ್ಲ ಹೇಳ್ತೀವಿ. ಮತ್ತೆ ಅವರಲ್ಲಿ ಒಂದ್ ಸ್ವಲ್ಪ ಮ್ಯಾನ್ಯುಪ್ಲೇಟ್ ಮಾಡಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಐಮ್ ಲೈಕ್ ಫೈನ್, ಓಕೆ, ನೀವ್ ಹೇಳಾಯ್ತು ಹಿಂಗ, ಅದನ್ನ ನಾನು ಏನು ಇದ್ ಮಾಡಲ್ಲ, ನನಗೆ ಅವ್ರ ಅಣ್ಣನೇ, ನೀವ್ ಹೇಳಿದ ತಕ್ಷಣ ಏನು ಚೇಂಜ್ ಆಗಲ್ಲ ಅಂತ ಹೇಳ್ತೀನಿ ಅಷ್ಟೇ.